ಚಂಗಾವರ ಶ್ರೀ ಭೂತಪ್ಪ ಸ್ವಾಮಿ ವಿಗ್ರಹಗಳ ಪುನಶ್ಚೇತನ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಚಂಗಾವರ ಗ್ರಾಮದ ಶ್ರೀ ಭೂತಪ್ಪ ಸ್ವಾಮಿ ವಿಗ್ರಹಗಳ ಪುನಶ್ಚೇತನ ಕಾರ್ಯಕ್ಕೆ ದೇವರುಗಳನ್ನ ಸಾಂಪ್ರದಾಯಿಕ ಪೂಜೆಯೊಂದಿಗೆ ಬೀಳ್ಕೊಡಲಾಯಿತು. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ಮುಖಂಡ ಡಿಎಂಪಿ ಕರಿಯಣ್ಣ, ರಮೇಶ್ ಗೌಡ, ಮರಳೇಗೌಡ, ರಾಮಕೃಷ್ಣ, ಯಜಮಾನ್ ಪುಟ್ಟೇಗೌಡ, ಪ್ರಭು, ವಿಜಯ್ ಕುಮಾರ್, ವೆಂಕಟರಾಮಯ್ಯ, ಮಂಜುನಾಥ್, ಅಳ್ಳನಾಯಕ, ನಿವೃತ್ತ ಶಿಕ್ಷಕ ಕೃಷ್ಣಪ್ಪ, ಪರಮೇಶ್, ಮಡಿವಾಳ ಭದ್ರಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಇದು ಸುಮಾರು 80 ವರ್ಷದ ಹಿಂದೆ ಜಾತ್ರೆ ಆಗಿತ್ತು. ಆಮೇಲೆ ನಿಂತು ಹೋಗಿತ್ತು. ಲಾಸ್ಟ್ ಇಯರ್ ಒಂದು 9 ವರ್ಷದ ಹಿಂದೆ ಭಾಳ ವಿಜೃಂಭಣೆಯಿಂದ ತುಂಬ ಗ್ರ್ಯಾಂಡಾಗೆ ಒಂದು ಜಾತ್ರಾ ಮಹೋತ್ಸವ ಮಾಡಿದ್ವಿ. ಈಗ ಮತ್ತೆ 8 ವರ್ಷ ತುಂಬಿ 9 ವರ್ಷದಾಗ ಬಿದ್ದಿದೆ. ಇವಾಗ ಜಾತ್ರೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ಕೊಂಡು ಈ ಭೂತಪ್ಪನ ಒಂದು ಬಣ್ಣ ಹಾಕ್ಸೋಕ್ಕೆ ಈಗ ಹೊರತೆಗ್ದಿದ್ದೀವಿ. ಈಗ ಏಪ್ರಿಲ್ ಅಥವಾ ಮೇನಲ್ಲಿ ಎಲ್ಲ ಕೈವಾಡಸ್ಥರು ಕೂತು ಒಂದು ಡೇಟ್ನ ಫಿಕ್ಸ್ ಮಾಡಿ ಘೋಷಣೆ ಮಾಡ್ತಾರೆ. ಈಗ ಇದು ಮಾಡ್ಕೊಂಡು ಮಾಡ್ತಾರೆ. ಹಂಗಾಗಿ ಈ ಭೂತಪ್ಪನ ಇವಾಗ ಸದ್ಯಕ್ಕೆ ಇದನ್ನು ಮಾಡ್ಸೋಕೆ ಕಳಿಸ್ತಾ ಇದ್ದೀವಿ. ಚಂಗಾವರ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ದೇವಸ್ಥಾನಗಳಿದ್ವು, ಎಲ್ಲ ಶಿಥಿಲಗೊಂಡಿದ್ವು. ಒಂದೊಂದೇ ಒಂದು ಜೀರ್ಣೋದ್ಧಾರ ಮಾಡಿದರು. ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಮಾಡಿದರು, ಲಕ್ಕಮ್ಮ ದೇವರು ಮಾಡಿದರು. ಈಗ ಉಳಿದತಕ್ಕಂಥದ್ದು ಬೊಮ್ಮಲಿಂಗೇಶ್ವರ, ಮಾರಮ್ಮ ದೇವಸ್ಥಾನ ಐತೆ. ಈಗ ಮಾರಮ್ಮ ದೇವಸ್ಥಾನ ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಬೊಮ್ಮಲಿಂಗೇಶ್ವರನು ಪ್ರಾರಂಭ ಮಾಡಬೇಕು ಅಂತ ಈ ಜನಗಳಲ್ಲಿ ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಇಲ್ಲೇನು ಈ ಚಂಗಾವರ ಗ್ರಾಮದಲ್ಲಿ 12 ಮಂದಿ ಕೈವಾಡಸ್ತೇನಿದ್ದಾರೋ ಇವರೆಲ್ಲರೂ ಹಿಂದಿನಿಂದ ಹೆಂಗೆ ಸೇರಿ ಒಬ್ರಿಗೊಬ್ಬರಿಗೆ ಅನ್ಯೋನ್ಯವಾಗಿ ಕಲಿತು ಹೆಂಗೆ ದೇವ್ರು ಮಾಡಿದ್ರು, ಹೆಂಗೆ ಊರಿನ ಕಾರ್ಯಕ್ರಮಗಳು ಮಾಡ್ಕೊಂಬಂದ್ರು ಅದೇ ರೀತಿ ಮಾಡಬೇಕು. ಯಾರೇ ಭಿನ್ನಾಭಿಪ್ರಾಯ ಹೊಂದಬಾರ್ದು. ರಾಜಕೀಯಗಳು ಅನೇಕ ಬರ್ತವೆ ಹೋಗ್ತವೆ, ಅವೆಲ್ಲನ ಕ್ಷಣಿಕ. ಅದನ್ನೆಲ್ಲ ಬಿಟ್ಟು ಈ ಊರಿನ ಒಂದು ಅಭಿವೃದ್ಧಿಗೆ ಒಂದು ಎಲ್ಲರೂ ಒಳ್ಳೆಯದಕ್ಕೆ, ಗ್ರಾಮದ ಜನಗಳು ಒಳ್ಳೆಯದಕ್ಕೆ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು. ಈ ಹಿಂದೆ ನಮ್ಮ ತಿಪ್ಪೇಸ್ವಾಮಿ ಮೇಷ್ ಅಂತ ಇದ್ದರು, ಅವರು ನಿವೃತ್ತರಾದವರು ಇದಾಗ್ಬೋದ್ರು. ಅವ್ರ ಕಾಲದಲ್ಲಿ ಇದೆಲ್ಲನ ಒಂದು ಮಾರ್ಗದರ್ಶನ ಮಾಡಿ ಒಂದು ಆಂಜನೇಯ ದೇವಸ್ಥಾನ ಮಾಡಿದರು. ಅದೇ ರೀತಿ ಈಗ ನಾವು ಹೋಗ್ತೀವಿ, ನಮಗೂ ವಯಸ್ಸಾಗ್ತಾ ಬಂದು, ನಮಗೂ ಅಲ್ಲಿ 70 ವರ್ಷ ಕಳೀತಾ ಬಂದೈತೆ. ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೇದು ಕಲಿಸಿ ಹೋಗ್ಬೇಕೇ ವಿನ ನಾವು ಕೆಟ್ಟದ್ದು ಕಲಿಸ್ಬಾರ್ದು. ನಮ್ಮ ದಾರಿ ದೀಪನೇ ನೋಡ್ತಾರೆ ಅವರು. ನಾವು ಯಾವ ಕೆಟ್ಟದ್ದು ಮಾಡಿದ್ರೆ ಅದನ್ನು ಅವರೇ ಅದೇ ಮಾಡ್ತಾರೆ. ಆ ರೀತಿ ಆಗಬಾರ್ದು. ಈಗ ಭೂತಪ್ಪಗಳು ಹಿಂದೆ ನಾನು ಸುಮಾರು ವರ್ಷದಿಂದ ನೋಡಿದ್ದೀನಿ. 78ರಿಂದ ಈ ಊರಿಗೆ ಚೇರ್ಮನ್ ಆಗಿದ್ದೆ. ಇದುವರೆಗೂ ಏನೂ ಆಗಿರಲಿಲ್ಲ. ಸುಮಾರು ವರ್ಷದಲ್ಲಿ ಇದೆಲ್ಲ ಕಲಿತು ಇದೆಲ್ಲ ಆಂಜನೇಯ ಗುಡಿ ಮಾಡಿ ಅಲ್ಲಿ ಭೂತಪ್ಪ ಗುಡಿ ಬಿದ್ದೇ ಹೋಗಿತ್ತು. ಅದು ಭೂತಪ್ಪ ಇದೇನದು ಈಗಿನ ಯುವಕರಿಗೆ ಯಾರಿಗೂ ಗೊತ್ತಿರಲೇ ಇಲ್ಲ. ಅದನ್ನು ಈಗ ನಮ್ಮಂಥ ವೆಂಕಟರಾಮಯ್ಯ ಅಂತವರು, ಪೂಜಾರಪ್ಪಗಳು, ದಾಸಪ್ಪಗಳು ಹೇಳಿ ಹಿಂಗೆ ಭೂತಪ್ಪ ದೇವರೈತಿ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇದನ್ನು ಮಾಡಿ ಒಂದು ಗುಡಿ ಕಟ್ಟಿಸಿ ಅದಕ್ಕೆಲ್ಲ ಓಪನ್ ಮಾಡಂಗೆ ಮಾಡಿ, ಅಲ್ಲಿಗೆ ಹಿಂದೆ ಹಳೆ ಭೂತಪ್ಪಗಳು ಇದ್ವು. ಅವು ಭೂತ ಬೆನ್ಗಾವಲು, ಊರಿಗೆ ಕಾವಲಿದ್ದಂಗೆ ಅದು. ಅದಕ್ಕೋಸ್ಕರ ಅದನ್ನು ಮಾಡಿ ಇದು ಮಾಡಿದರು. ಈಗ ಅಲ್ಲೇ ಹೆಚ್ಚು ಕಮ್ಮಿ ಬಣ್ಣ ಹಾಕ್ಸಿ ಅಲ್ಲಿ ಜಾಸ್ತಿನೇ ಆಗೋತ್ತು. ಈಗ ಅದು ಹಳೇದಾಗ್ತಾ ಬಂದೈತೆ. ಈಗ ಹೊಸ್ದಲ್ಲಿ ತಿರ್ಗಿ ಮತ್ತೆ ಇದನ್ನು ಮಾಡಿ ಊರಿಗೆ ಜಾತ್ರೆ ಮಾಡಬೇಕು ಅಂತ ಎಲ್ಲ ಜನಗಳ ಅಪೇಕ್ಷೆ ಆಗಿದೆ. ಅದಕ್ಕೋಸ್ಕರ ಎಲ್ಲ ಕೈವಾಡಸ್ಥರು, ಊರಿನ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ಎಲ್ಲರ ಮುಖಂಡರುಗಳು ಎಲ್ಲ ಭಿನ್ನಾಭಿಪ್ರಾಯ ಮರೆತು ಈ ಊರಿನಾಗ ಏನಿದೆ ಗೌಡರು, ವಂಚಗಾರರು, ಕೈವಾಡಸ್ತು ಅಂತ 12 ಮಂದಿ ಕೈವಾಡಸ್ತು ಏನಿದ್ರು ಅವರೆಲ್ಲರೂ ಒಳ್ಳೆ ರೀತಿನ ಒಬ್ರಿಗೊಬ್ರಿಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಂತೀನಿ. ನಮ್ಮ ದೇವತೆಯಾದ ಶ್ರೀ ಭೂತಪ್ಪ ಸ್ವಾಮಿ ದೇವರುಗಳು ಸುಮಾರು ನಾವು ಒಂದು 9 ವರ್ಷದಿಂದ ಜಾತ್ರೆ ಮಾಡಿದ್ವಿ. ಈಗ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಈ ವರ್ಷ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ, ಈಗ ಈ ಭೂತಪ್ಪಗಳು ಸ್ವಲ್ಪ ಎಲ್ಲ ಬಣ್ಣ ಹೊಡಿಸಿದ ಬಣ್ಣಗಳೆಲ್ಲ ಇದಾಗಿರೋದ್ರಿಂದ ಈ ಕಂಚಿನ ಭೂತಪ್ಪಗಳನ್ನ ಮಾಡಿಸ್ಬಿಟ್ಟು ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡ್ಬೇಕಂತ ಇಡೀ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡ್ಕೊಂಡು ಈ ಒಂದು ನಿರ್ಧಾರ ಮಾಡಿ ಈ ದಿವಸ ಪ್ರಾರಂಭಿಕವಾಗಿ ದೇವ್ರನ್ನ ಹೊರಗಡೆ ತೆಗೆದು ಪೂಜೆ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಾಗೆಲ್ಲ ಊರಿನ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡು ಒಂದು ದೇವ್ರ ಉತ್ಸವ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ. ಏನು ಭೂತ ಪ್ರೇತಗಳ ನಿವಾರಕನಾಗಿ ಭೂತಪ್ಪ ಊರನ್ನು, ಗ್ರಾಮವನ್ನು ಕಾಯ್ತಾನೆ. ಭೂತಪ್ಪ ಊರಿಗೆ ಎಲ್ಲ ರಕ್ಷಣೆಯನ್ನು ಕೊಡ್ತಾನೆ ಅಂತಂದು ನಾವು ನಂಬ್ಕೊಂಬಂದಿರ್ತಕ್ಕಂಥ ಪ್ರತೀತಿ ಇವತ್ತು ಭೂತಪ್ಪಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ಆರಾಧನೆ ಮಾಡೋದಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಇದಕ್ಕೆ ಎಲ್ಲ ಗ್ರಾಮಸ್ಥರ ಸಹಕಾರ ಇದೆ, ಸಹಮತ ಇದೆ. ಇವತ್ತು ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ.